ಆತನು ಬ್ರಾಹ್ಮಣರ ಮನೆಯಲ್ಲಿ ಏನು ನಡೆದಿದೆ ಎಂಬುದನ್ನು ಕುತೂಹಲದಿಂದ ನೋಡಲು ಪ್ರವೇಶಿಸಿದನು. ಅಲ್ಲಿ ನಡೆದ ವ್ರತವನ್ನು ನೋಡಿ ಅದರಲ್ಲಿ ಭಕ್ತಿಯುಂಟಾಯಿತು. ಸಾಷ್ಟಾಂಗವಾಗಿ ಬ್ರಾಹ್ಮಣನ ಕುರಿತು, ಸ್ವಾಮಿ, ನೀವು ಆಚರಿಸಿದ ವ್ರತ ಯಾವುದು? ಅದರಿಂದ ಯಾವ ಫಲ ಬರುತ್ತದೆ? ಅದನ್ನು ಆಚರಿಸುವ ವಿಧಾನಗಳೇನು ಅದು ಎಂದು ಕೇಳಿದನು. ಅದಕ್ಕೆ ಬ್ರಾಹ್ಮಣನು, ಇದಕ್ಕೆ ಸತ್ಯನಾರಾಯಣ ವ್ರತವೆಂದು ಹೆಸರು. ಇದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಈ ವ್ರತದಿಂದ ನನ್ನ ದಾರಿಗಳ ನಿವಾರಣೆ ಆಯಿತು ಎಂದು ಹೇಳಿದನು. ಅದನ್ನು ಕೇಳಿ ಆ ಕಟ್ಟಿಗೆ ಮಾರುವವನಿಗೆ ಸಂತೋಷವಾಗಿ ತಾನು ಸಹ ಆ ವ್ರತವನ್ನು ಮಾಡಬೇಕೆಂಬ ಇಚ್ಛೆ ಆಯಿತು. ಆ ಬ್ರಾಹ್ಮಣನ ಮನೆಯಲ್ಲಿ ಪ್ರಸಾದ ಸ್ವೀಕರಿಸಿ ತನ್ನ ಮನೆಗೆ ಹೋದನು. ಮರುದಿನ ಮನಸ್ಸಿನಲ್ಲಿ ವ್ರತವನ್ನು ಆಚರಿಸುವ ಸಂಕಲ್ಪವನ್ನು ಮನಸ್ಸಿನಲ್ಲಿ ಮಾಡಿಕೊಂಡು ಕಟ್ಟಿಗೆ ಹೊರೆ ಮಾರಲಿಕ್ಕೆ ಹೋದನು. ಆ ದಿನ ಆತನಿಗೆ ಎಂದಿಗಿಂತ 2 ಪಟ್ಟು ಹಣ ಸಂಪಾದನೆ ಆಯಿತು. ಅವನು ಹರ್ಷಿತನಾಗಿ ಆ ಬ್ರಾಹ್ಮಣದ ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ತುಪ್ಪ, ಜೇನುತುಪ್ಪ, ರವೆ, ಹಾಲು, ಮೊಸರು, ಪೂಜೆಯ ಸಾಮಾನು ಎಲ್ಲವನ್ನೂ ತಂದನು ಮತ್ತು ಬಂಧು ಬಳಗದವರನ್ನು ಕರೆಯಿಸಿ